ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಎನ್ಐಎ ತನಿಖೆ ಬಗ್ಗೆ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಒಟ್ಟು 45 ಸದಸ್ಯರ ಎನ್ಐಎ ತಂಡ ನಿಯೋಜನೆಯಾಗಿದೆ. ಅದರಲ್ಲಿ ಐಜಿ, ಡಿಐಜಿ, ಎಸ್ಪಿ ಹಾಗೆ 7 ಡಿಎಸ್ಪಿಗಳ ತಂಡ ಇದೆ. ಆಗ್ಲೇ ಹೇಳ್ತಾ ಇದ್ವಿ, ಕೇಂದ್ರ ಹಾಗೆ ರಾಜ್ಯ ಸಂಸ್ಥೆಗಳ ಸಹಕಾರದಲ್ಲಿ ತನಿಖೆ ನಡೀತಾ ಇದೆ. ದಾಳಿ ನಡೆದ ಸ್ಥಳದಲ್ಲಿ ಹಲವು ವಸ್ತುಗಳು ಎನ್ಐಎಗೆ ಸಿಕ್ಕಿದೆ. ಅದನ್ನು ಎನ್ಐಎ ವಶಕ್ಕೆ ಪಡೆದಿದೆ. ಬೈಸರನ್ ಕಣಿವೆಯಲ್ಲಿ 40 ಬುಲೆಟ್ ಕಾರ್ಟ್ರಿಜ್ಗಳು ಸಿಕ್ಕಿವೆ. ಪ್ರತ್ಯಕ್ಷದರ್ಶಿಗಳಿಂದಲೂ ಕೂಡ ಎನ್ಐಎ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ. ದಾಳಿ ವೇಳೆ ಬಚಾವಾದವರಿಂದ ವಿಡಿಯೋವನ್ನ ಸಂಗ್ರಹಿಸ್ತಾ ಇದೆ ಎನ್ಐಎ. ಪ್ರವಾಸಿಗರ ಮೊಬೈಲ್ನಲ್ಲಿ ಕೆಲವೊಂದು ವಿಡಿಯೋಗಳು ಸೆರೆಯಾಗಿತ್ತು. ನಾವು ಕೂಡ ಅದನ್ನ ಗಮನಿಸಿದ್ವಿ. ಹೀಗೆ 10 ವಿಡಿಯೋಗಳಿದೆ. ಅವೆಲ್ಲವನ್ನೂ ಕೂಡ ಎನ್ಐಎ ವಶಕ್ಕೆ ಪಡೆದುಕೊಳ್ತಾ ಇದೆ. ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಯಾರು ಅದನ್ನ ನೋಡಿದ್ದಾರೆ, ಒಬ್ರು ಫೋಟೋಗ್ರಾಫರ್ ಕೂಡ ಇದ್ರು, ಅವರು ಎಲ್ಲವನ್ನೂ ಕೂಡ ಗಮನಿಸಿದ್ರು ಅಂತ ಹೇಳಲಾಗ್ತಾ ಇತ್ತು. ಅವರ ವಿಚಾರಣೆಯನ್ನು ಕೂಡ ಮಾಡಿದೆ ಎನ್ಐಎ. ಏನೇನು ಸಾಕ್ಷಿಗಳು ಸಿಗುತ್ತೋ ಅವೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದೆ. ಜೊತೆಗೆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಬುಲೆಟ್ ಕಾರ್ಟ್ರಿಜ್ಗಳು ಕೂಡ ಲಭ್ಯವಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದಾಗಲೇ ಎನ್ಐಎ ಟೀಮ್ ಪರಿಶೀಲನೆಗೆ ಇಳಿದಿದೆ. ತನಿಖೆ ಮುಂದುವರೆದಿದೆ.